ಇದು 500. ನೋಡ್ತಾ ಇದೀರಲ್ಲ ವೀಕ್ಷಕರೇ, ಜಸ್ಟ್ 500 ಗೆ ಇದು ನೋಡಿ 800 ವರ್ಕ್ ಸ್ಟಿಚ್ ಎಲ್ಲ ಸೇರಿ ಡಿಸೈನರ್ ವರ್ಕ್ ಎಲ್ಲ ಸೇರಿ 800. ಇದು ಫ್ಯಾನ್ಸಿ ಬ್ಲೌಸ್, ಡಿಸೈನರ್ ಬ್ಲೌಸ್, ಇದೆಲ್ಲ ಪೂರ 800 ಆಗುತ್ತೆ. ಇದು 1200. 1200. ಇದು 1500 ಆಗುತ್ತೆ. ಸ್ಟಿಚ್ ವರ್ಕ್ ಡಿಸೈನರ್ ಎಲ್ಲ ಸೇರಿ 1500. ಇದು ಲೆಹಂಗಾ ಅಲ್ಲಿದೆ ಬ್ಲೌಸ್, ಅದರ ಬ್ಲೌಸ್ ಲೆಹಂಗಾ ಬ್ಲೌಸ್ ಎಲ್ಲ ಸೇರಿ 1500 ವಿತ್ ವರ್ಕ್. ಇದು 3.5. ಇದು 4.5. 4,500. ಇದು ಹ್ಯಾಂಡ್ ವರ್ಕ್ ಬ್ಲೌಸ್ ಮೇಡಮ್ 6000. 6000. ಇದು ನಮ್ಮ ಮಿಷಿನ್ ವರ್ಕ್ ಯಾವ ತರ 300 ಇಂದ ಸ್ಟಾರ್ಟ್ ಆಗಿ 5600 10 ವರೆಗೂ ಮಾಡ್ಕೊಂಡು. ಈ ಹ್ಯಾಂಡ್ ವರ್ಕ್ 2000 ಇಂದ ಸ್ಟಾರ್ಟ್ ಆಗುತ್ತೆ. 30,000 ಲಾಸ್ಟ್ 40,000 ವರೆಗೂ ಮಾಡ್ಕೊಂಡು. ಆನ್ಲೈನ್ ಬುಕಿಂಗ್ ಫೆಸಿಲಿಟೀಸ್ ಇದೆಯಾ? ಇದೆ ಕೊಡ್ತಾರೆ, ತುಂಬಾ ಜನ ಕೊಡ್ತಾರೆ. ಫಾರಿನ್ಗೂ ಅಲ್ಲಿ ಕೊಟ್ಟಿದ್ದೀವಿ. ಫಾರಿನರ್ಗೂ ಕಳಿಸಿದ್ದಾರೆ, ನಾವು ಕೊರಿಯರ್ ಮಾಡಿದ್ವಿ. ಹ್ಯಾಂಡ್ ವರ್ಕ್ ಅಲ್ಲೆಲ್ಲ 10-20%, ಮಾಮೂಲಿ ಡಿಸೈನರ್ ಬ್ಲೌಸ್ ಎಲ್ಲ 10% ಡಿಸ್ಕೌಂಟ್ ಕೊಡ್ತಾರೆ. ಇದು ದೇವನಹಳ್ಳಿ ಪರ್ವತ್ಪುರ ರೋಡ್, ITI ಕಾಲೇಜ್ ಎದುರುಗಡೆ. ಮೇಡಮ್, ಈ ಒಂದು ಬೋಟಿಕ್ಸ್ ಎಷ್ಟು ವರ್ಷಗಳಿಂದ ರನ್ ಆಗ್ತಾ ಇದೆ? ಇಲ್ಲಿ ಒಂದು 10 years ಇಂದ. ಮೊದಲು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ 20 years. ಹಾಯ್, ಎಲ್ಲರಿಗೂ ನಮಸ್ತೆ ಕರ್ನಾಟಕ. ನಾನ್ ನಿಮ್ಮೆಲ್ಲರ ಪ್ರೀತಿಯ ಪಲ್ಲವಿ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಇದೀನ ನಾವ್ ಯಾವ್ದೋ ಒಂದು ಬೋಟಿಕ್ ಅಥವಾ ಟೈಲರಿಂಗ್ ಶಾಪ್ ಅಲ್ಲಿ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಜ. ಒಂದು ಹೆಣ್ಮಗು ಏನಾದ್ರು ತನ್ನ ಮದ್ವೆಗಾಗಿರ್ಬೋದು, ಯಾವ್ದಾದ್ರು ಪ್ರೋಗ್ರಾಮ್ಸ್ ಆಗಿರ್ಬೋದು, ತುಂಬಾ ಅದ್ದೂರಿ ಸ್ಯಾರಿಗಳನ್ನ ತಗೊಂತಾರೆ. ಬಟ್ ಅದ್ದೂರಿ ಸ್ಯಾರಿಗಳನ್ನ ತಗೊಂಡು ಅದನ್ನ ಸ್ಟಿಚ್ ಎಲ್ಲಪ್ಪ ಮಾಡ್ಸೋದು ನಮಗೆ ಬಜೆಟ್ಲಿ ಫ್ರೆಂಡ್ಲಿ ಆಗಿರ್ಬೇಕು, ಮತ್ತೆ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಡ್ಬೇಕು. ತುಂಬಾ ಚೆನ್ನಾಗಿ ಯಾರು ಸ್ಟಿಚ್ ಮಾಡ್ಕೊಡ್ತಾರೆ ಅನ್ನೋ ಈ ಕನ್ಫ್ಯೂಷನ್ ಅಲ್ಲಿ ಮತ್ತೆ ಡೌಟ್ ಅಲ್ಲೇ ಇರ್ತಾರೆ. ಬಟ್ ಆ ಡೌಟ್ ಗೆಲ್ಲ ಇವತ್ತು ನಾನು ಫುಲ್ ಸ್ಟಾಪ್ ಇಡೋದಕ್ಕೆ ಬಂದಿದ್ದೀನಿ. ನಿಜವಾಗ್ಲು ಇಲ್ಲಿ ಒಂದು ಅರುಣಾ ಬೋಟಿಕ್ಸ್ ಅಂತ ದೇವನಹಳ್ಳಿಯಲ್ಲಿ ಲೊಕೇಟೆಡ್ ಆಗಿದೆ. ಏನಪ್ಪಾ ಇದ್ರ ಸ್ಪೆಷಾಲಿಟಿ, ಏನಪ್ಪಾ ಇಲ್ಲಿ ನಾವು ಯಾಕೆ ಇಲ್ಲಿ ಬಂದು ಸ್ಟಿಚಸ್ ಅನ್ನ ಮಾಡಿಸ್ಬೇಕು ಅನ್ನೋದಕ್ಕೆ ನಾನು ಈಗ ಕಾರಣಗಳನ್ನ ಕೊಡ್ತಾ ಹೋಗ್ತೀನಿ. ಬನ್ನಿ ಇಲ್ಲಿನ ಓನರ್ ಜೊತೆ ಮಾತಾಡ್ಕೊಂಡು. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರು? ಅರುಣಾ. ಮೇಡಮ್ ಇದ್ರ ಟೋಟಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನಮ್ಮ ಸ್ವಲ್ಪ ಹೇಳ್ತೀರಾ ನಮ್ಗೆ? ಇದು ದೇವನಹಳ್ಳಿ ಪರ್ವತ್ಪುರ ರೋಡ್, ITI ಕಾಲೇಜ್ ಎದುರುಗಡೆ. ಪರ್ವತ್ಪುರ ರೋಡ್ ITI ಕಾಲೇಜ್ ಅಂದ್ರೆ ಅರುಣಾ ಫ್ಯಾಷನ್ ಅಂದ್ರೆ ಬೆಂಗಳೂರು ಸುತ್ತಮುತ್ತ ಎಲ್ಲರಿಗೂ ಗೊತ್ತು. ಮೇಡಮ್, ಈ ಒಂದು ಬೋಟಿಕ್ಸ್ ಎಷ್ಟು ವರ್ಷಗಳಿಂದ ರನ್ ಆಗ್ತಾ ಇದೆ? ಇಲ್ಲಿ ಒಂದು 10 years ಇಂದ. ಮೊದಲು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ 20 years. ಹಳೆ ಬಸ್ ಸ್ಟಾಪ್ 30 years ನಮ್ದು ಪ್ರಾಜೆಕ್ಟ್ ವರ್ಕ್. ಅಂದ್ರೆ ಟೋಟಲ್ ನಿಮ್ದು ಎಷ್ಟು ಬ್ರಾಂಚಸ್ ಇದೆ ಮೇಡಮ್? ಸದ್ಯಕ್ಕೆ ಇಲ್ಲಿ ಇನ್ನೊಂದು ಮಾಡಿದ್ವಿ, ಅಲ್ಲಿ ಕ್ಲೋಸ್ ಮಾಡಿದ್ವಿ, ಇವಾಗ ಒಂದೇ ಇಲ್ಲೊಂದೇ. ಮೇಡಮ್, ನಿಮ್ಮಲ್ಲಿ ಯಾವ ರೀತಿ ಎಲ್ಲ ವರ್ಕ್ ಮಾಡ್ಕೊಡ್ತೀರಾ? ನಮ್ಮ ಹತ್ರ ಮಾಮೂಲಿ ಬ್ಲೌಸು, ಹ್ಯಾಂಡ್ ವರ್ಕ್ ಬ್ಲೌಸು, ಮಿಷಿನ್ ವರ್ಕು, ಮತ್ತೆ ಕುಚ್ಚು, ಫಾಲ್ಸು, ಫ್ರಾಕ್ಸು, ಮತ್ತೆ ಯೂನಿಫಾರ್ಮು ಎಲ್ಲಾನು ಲೇಡೀಸ್ಗೆ ಸಂಬಂಧಪಟ್ಟಿದ್ದು ಏನು ಮಾಡ್ಕೊಡ್ತೀವಿ. ಮೇಡಮ್, ದಯವಿಟ್ಟು ನಿಮ್ಮ ಒಂದು ಬೋಟಿಕ್ಸ್ ಅಲ್ಲಿ ಏನೆಲ್ಲ ವರ್ಕ್ಸ್ ನಡೆಯುತ್ತೆ ನಮ್ಗೆ ಜೊತೆನಲ್ಲೇ ಬಂದು ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡಿ ಮೇಡಮ್. ಇದು ನೋಡಿ, ಇದು ಫ್ಯಾನ್ಸಿ ಬ್ಲೌಸ್, ಡಿಸೈನರ್ ಬ್ಲೌಸ್. ಇದು ಫ್ಯಾನ್ಸಿ ಡಿಸೈನರ್ ಆಗಿ ಡಿಸೈನರು. ಮೇಡಮ್, ಇದ್ರ ಒಂದು ಬೆಲೆ ಎಷ್ಟಿರ್ಬೋದು? ಇದು ಬಂದು ಎಲ್ಲಾ ಸೇರಿ ಈಗ ಮೆಟೀರಿಯಲ್ ಇದು ಬೇರೆ ಬೇರೆ ಬರುತ್ತೆ. ಇದೆಲ್ಲ ಪೂರ 800 ಆಗುತ್ತೆ. ಇದು ಹ್ಯಾಂಡ್ ವರ್ಕ್ ಬ್ಲೌಸ್. ಇದು ಎಂಗೇಜ್ಮೆಂಟ್ ಹೊಲ್ದಿರೋದು ಇವಾಗ. ಅಂದ್ರೆ ಎಂಗೇಜ್ಮೆಂಟ್ ಗೆ ಈ ಒಂದು ತುಂಬಾ ಸುಂದರವಾಗಿ ಹೊಲ್ದಿದ್ದೀರಾ ಅಂತಂದ್ರೆ ಇನ್ನು ಮದ್ವೆಗ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ ಅಲ್ವಾ? ನೋಡ್ತಾ ಇದ್ರಲ್ಲ ವೀಕ್ಷಕರೇ. ಮೇಡಮ್, ಇದರ ಒಂದು ಕಾಸ್ಟ್ ಎಷ್ಟಿರ್ಬೋದು ಮೇಡಮ್? 6000. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ತುಂಬಾ ಅದ್ದೂರಿಯಾಗಿ ತುಂಬಾ ಒಂದು ರಾಯಲ್ ಆಗಿ ಒಂದು ಸ್ಟಿಚಿಂಗ್ ಅನ್ನ ಮಾಡಿದ್ದಾರೆ. ಮತ್ತೆ ಇದು ಹ್ಯಾಂಡ್ ಮೇಡ್ ಅಲ್ವಾ ಮೇಡಮ್? ಇದು ಪೂರ್ತಿ ಬ್ಲೌಸ್ ಪೂರ್ತಿ ನೀವು ನೋಡ್ತಾ ಇರ್ಬೋದು ಹ್ಯಾಂಡ್ ಮೇಡ್ ಅಲ್ಲೇ ಇದ್ ಮಾಡಿದ್ದಾರೆ. ಈ ಒಂದು ನಾವೇನಾದ್ರೂ ಮಾಡಿಸ್ಬೇಕು ಅಂತಂದ್ರೆ ಯಾವ್ದಾದ್ರು ಸಿಟಿಗಳಲ್ಲಿ 10,000 ಅಂದ್ರೆ ಮಿನಿಮಮ್ ಚಾರ್ಜ್ ಮಾಡೇ ಮಾಡ್ತಾರೆ. ಆದ್ರೆ ಇಲ್ಲಿ ಅರುಣಾ ಬೋಟಿಕ್ಸ್ ಅಲ್ಲಿ 6,000 ಗೆ ಮಾಡ್ಕೊಟ್ಟಿದ್ದಾರೆ. ಇಷ್ಟು ಒಂದು ಅದ್ಭುತವಾಗಿ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅದ್ರಲ್ಲೂ ನೈಟ್ ಟೈಮ್ ಹಾಕೊಂಡ್ರೆ ಅಂತ ತುಂಬಾನೇ ಅದ್ಭುತವಾಗಿ, ಅಂದ್ರೆ ನೀವೇ ಒಂದು ಸೆಲೆಬ್ರಿಟಿ ತರ ಆಗೋಗ್ಬಿಡ್ತೀರಾ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಮೇಡಮ್, ಇನ್ನು ಎಷ್ಟೆಲ್ಲ ನಿಮ್ಮಲ್ಲಿ ವರ್ಕ್ಸ್ ನಡೆಯುತ್ತೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ಹ್ಯಾಂಡ್ ವರ್ಕ್, ಇದು ಮೊಗ್ಗಮ್ ವರ್ಕ್ ಅಂತಾರೆ. ಇದನ್ನ ಏನ್ ವರ್ಕ್ ಅಂತಾರೆ ಮೇಡಮ್? ಮೊಗ್ಗಮ್ ವರ್ಕ್ ಅಂತಾರೆ. ಹ್ಯಾಂಡ್ ವರ್ಕ್ ಮೊಗ್ಗಮ್ ವರ್ಕ್ ಅಂತ. ಅಂದ್ರೆ ಈಗ ನಾವು ನೋಡಿದಂತ ಬ್ಲೌಸ್ ಇಲ್ಲಿ ಹ್ಯಾಂಡ್ ವರ್ಕ್ ಅಲ್ಲೇ ಮಾಡಿರೋಂತಲ್ವಾ ಮೇಡಮ್? ಇಲ್ಲಿ ವರ್ಕರ್ಸ್ ಎಷ್ಟು ಜನ ಇದಾರೆ? ಇಲ್ಲಿ ವರ್ಕರ್ಸ್, ಹ್ಯಾಂಡ್ ವರ್ಕರ್ಸ್ ಅವರು ಇಬ್ರು ಇದಾರೆ. ಇನ್ನೊಂದಿಬ್ರು ರೂಮ್ ಅಲ್ಲಿ ಮಾಡ್ತಾರೆ. ಇನ್ನ ಇಬ್ರು. ಇದು ಮಿಷಿನ್ ವರ್ಕ್. ಯಾವ್ದು ಮೇಡಮ್? ಇದು ಮಿಷಿನ್ ವರ್ಕ್ ಅಂದ್ರೆ ಯಾವ ತರ ನಡೆಯುತ್ತೆ ಮೇಡಮ್? ಇದು ಸ್ವಲ್ಪ ರನ್ ಮಾಡು, ರನ್ ಕರ್ನ ರನ್ನಿಂಗ್ ಕರ್ನ. ಇದು ಬ್ಲೌಸ್ಗೂ ಮಿಷಿನ್ ವರ್ಕು. ಈಗ ಪಲ್ಲುಗೆ
ಇದು ಸ್ವಲ್ಪ ಕಾಸ್ಟ್ಲಿ ವರ್ಕ್ ಆಗುತ್ತೆ, ಹ್ಯಾಂಡ್ ವರ್ಕ್. ಇದು ಸ್ವಲ್ಪ ಕಮ್ಮಿ ರೇಟ್ ಅಲ್ಲಿ ಆಗುತ್ತೆ. ಅಂದ್ರೆ ನಮ್ಗೆ ಯಾವ ತರ ಒಂದು ಬಜೆಟ್ ಬೇಕೋ ಆ ತರ ಒಂದು 300 ಇಂದ 5000 ವರೆಗೂ ನಡೀತೆ. ಮಿನಿಮಮ್ ಸ್ಟಾರ್ಟ್ ಆಗೋದು 300 ಇಂದ ಸ್ಟಾರ್ಟ್ ಆಗುತ್ತೆ ಸಿಂಪಲ್ ಆಗಿ. ಇದು ಮಿನಿಮಮ್ ಸ್ಟಾರ್ಟ್ ಆಗೋದೇ 2000 ಇಂದ. ಈ ಹ್ಯಾಂಡ್ ವರ್ಕ್ 2000 ಇಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹ್ಯಾಂಡ್ ವರ್ಕ್ ಮಿನಿಮಮ್ ಪ್ರೈಸ್ 2000 ಸ್ಟಾರ್ಟ್ ಆಗಿ ಹೈಯೆಸ್ಟ್ ಪ್ರೈಸ್ ಎಷ್ಟಿದೆ ಮೇಡಮ್? ನಮ್ ಶಾಪ್ ಅಲ್ಲಿ ಒಂದು 30,000 ಲಾಸ್ಟ್ 40,000 ವರ್ಗು ಮಾಡ್ಕೊಡ್ತೀವಿ. 40,000 ವರ್ಗು ಮಾಡ್ಕೊಡ್ತೀರಾ. ಇದು ನಮ್ಮ ಮಿಷಿನ್ ವರ್ಕ್ ಯಾವ ತರ? 300 ಇಂದ ಸ್ಟಾರ್ಟ್ ಆಗಿ 5,610 ವರ್ಗು ಮಾಡ್ಕೊಡ್ತೀವಿ. ಓಕೆ. ಅದ್ರಲ್ಲೂ ಯಾವ ಕಸ್ಟಮರ್ ಗೆ ಯಾವ ಒಂದು ಪ್ಯಾಟರ್ನ್ ಅಲ್ಲಿ ಬೇಕು, ಯಾವ ಒಂದು ಡಿಸೈನ್ ಅಲ್ಲಿ ಬೇಕು ಆ ತರನೇ ಮಾಡ್ಕೊಡ್ತೀವಿ. ಬೇಕಂದ್ರೆ ಆ ರೇಂಜ್ ಗೆ ಸೆಟ್ ಮಾಡ್ಕೊಡ್ತೀವಿ. ನೋಡ್ತಾ ಇದೀರಲ್ಲ ವೀಕ್ಷಕರೇ, ಪ್ರತಿಯೊಬ್ಬ ಕಸ್ಟಮರ್ಗೂ ಸಹ ಸೂಟೇಬಲ್ ಮತ್ತೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಮೇಡಮ್ ಮುಂದೆ ಇವರು ನಮ್ ಕಟಿಂಗ್ ಮಾಸ್ಟರ್ ಒಂದು 15 ಇಯರ್ಸ್ ಇಂದ ನಮ್ಮ ಹತ್ರ ನಮ್ ಜೊತೆಗೆ ಇದ್ದಾರೆ, ನಮ್ ತಮ್ಮ ತರ. ಸರ್ ನಮಸ್ತೆ. ಸರ್ ನೀವು 15 ಇಯರ್ಸ್ ಇಂದ ಇಲ್ಲೇ ಇದ್ದೀರಾ ಅಂತ ಹೇಳ್ತಾ ಇದಾರೆ. ಸೊ ಇಲ್ಲಿನ ವರ್ಕ್ ನೀವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅದು ಯಾವ ರೀತಿ ಕೊಡ್ತಾ ಇದ್ದೀರಾ? ಅವ್ರು ಏನ್ ಡಿಸೈನ್ ಹೇಳಿದ್ರೆ ಅವ್ರ ರೇಂಜ್ ಸೆಟ್ ಮಾಡ್ತಾರೆ. ಈಗ ನೀವು ಅವ್ರು ಬಂದು ಯಾವ ಪ್ಯಾಟರ್ನ್ ಅಲ್ಲಿ ಹೇಳ್ತೀರಾ ಆ ಪ್ಯಾಟರ್ನ್ ಗೆ ತಕ್ಕಾಗೆ, ಅಂದ್ರೆ ಸ್ವಲ್ಪ ದಪ್ಪ ಇರೋರು ಇರ್ತಾರೆ, ಸಣ್ಣ ಇರೋರು ಇರ್ತಾರೆ. ಕಟೋರಿ, ಕ್ರಾಸ್ ಕಟಿಂಗ್, ಪ್ರಿನ್ಸ್ ಕಟ್, ಮಾಮೂಲಿ ಕಟ್, ಯಾವ ಕಟಿಂಗ್ ಬೇಕಂದ್ರೆ ಆ ಕಟಿಂಗ್ ರೆಡಿ ಮಾಡ್ಕೊಡ್ತೀವಿ. ಎಲ್ಲಾ ತರ ಒಂದು ಕಟಿಂಗ್ಸ್ ಅನ್ನ ಮಾಡಿ ಎಲ್ಲಾ ತರ ಒಂದು ಬ್ಲೌಸಸ್ ಸಹ ನಿಮ್ಮಲ್ಲಿ ಕಟ್ ಮಾಡಿ ಒಂದು ಸ್ಟಿಚ್ ಮಾಡ್ಕೊಡ್ತೀರಲ್ವಾ? ಓಕೆ ಸರ್. ಇವ್ರು ಟೈಲರ್, ಇದು ಈ ಹುಡುಗ ಎಲ್ಲಿ ಚೋಟ ಇದ್ರ ಸರ್. ಈ ಬಬಲ್ಸ್ ಎಲ್ಲ ಕಟ್ಟಿದಾರಲ್ಲ, ಇದು ಡಿಸೈನ್ ಇದು ಮಾಡಕ್ಕೆ ಬಾಲ್ಸ್ ಅಂದ್ರೆ ಯಾವ ತರ ಇದು ಮಾಡ್ತಾರೆ ಅಂತ ಸ್ವಲ್ಪ ತೋರಿಸ್ಬೋದಾ? ಈ ಧರ್ಮಾಕೋಲ್ ಬಾಲ್ಸ್ ಸರಿ ಸರಿ ಡಿಸೈನರ್ ಗೆ ರೆಡಿ ಮಾಡ್ತಾರೆ. ಬೈಟ್ ಅವನ್ ಕರಿ. ಅಂದ್ರೆ ಇಷ್ಟೇ ಇದು ವರ್ಕ್. ಅದನ್ನ ಮತ್ತೆ ಬರಲ್ಲ ಅಲ್ಲ, ಇದನ್ನ ಮತ್ತೆ ನೀವ್ ಇನ್ಯಾವುದಕ್ಕೂ ಯೂಸ್ ಮಾಡೋದಿಲ್ವಾ? ಡಿಸೈನ್ ಗಳಿಗೆ ಮಾತ್ರ ಮಾಡ್ಕೊಳ್ಳೋದು. ಅಂದ್ರೆ ಇದು ಯಾವ ತರ ಒಂದು ಬ್ಲೌಸ್ ಬೇಕೋ ಆ ತರ ಒಂದು ಡಿಸೈನ್, ಅಂದ್ರೆ ಟಾಪ್ ಗೆ ಇದನ್ನ ಯಾವ ತರ ಒಂದು ಅಡ್ಜಸ್ಟ್ ಮಾಡ್ತೀರಾ? ಮತ್ತೆ ಅದು ಸ್ಟಿಚ್ ಮಾಡೋದಕ್ಕೆ ಇದೇ ಮಿಷಿನ್ ಅಲ್ಲೇ ಮಾಡ್ತೀರಾ ಅಥವಾ ಬೇರೆ ಮಿಷಿನ್ ಅಲ್ಲಿ ಮಾಡ್ತೀರಾ? ಎಲ್ಲಿ ಬೇಕಂದ್ರೆ ಡಿಸೈನ್ ಹೆಂಗ್ ಬೇಕಂದ್ರೆ ಈ ತರ ಇಟ್ಟು ಸ್ಟಿಚ್. ನೋಡ್ತಾ ಇದೀರಲ್ಲ ವೀಕ್ಷಕರೇ, ಒಂದು ಥರ್ಮೋಕೋಲ್ ಇಂದನೂ ಸಹ ಎಷ್ಟೆಲ್ಲ ಡಿಸೈನ್ಸ್ ಅನ್ನ ಮಾಡ್ಬೋದು ಅಂತ ನಾವು ಅನ್ಕೊಂಡಿರ್ತೀವಿ. ಥರ್ಮೋಕೋಲ್ ಬರೀ ಆಟ ಆಡೋದಕ್ಕೆ ಅಥವಾ ಇನ್ನೇನಕ್ಕೋ ಅಂತ ಅನ್ಕೊಂತೀವಿ. ಆದ್ರೆ ಒಂದು ಲೇಡೀಸ್ ಯೂಸ್ ಮಾಡೋಂತ ಡಿಸೈನ್ ಆಗಿ ಬಳಸ್ತಾರೆ ಅಂದ್ರೆ ನಮಗೆ ಇವಾಗ ಗೊತ್ತಾಗ್ತಿದೆ. ಇಲ್ಲಿ ಏನ್ ವರ್ಕ್ ನಡೆಯುತ್ತೆ? ಇಲ್ಲಿ ಫ್ರಾಕ್ಸ್, ಬ್ಲೌಸ್ ಎಲ್ಲ ಡಿಸೈನ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದು ಈ ಮಿಷನ್ಗಳ ಮೇಲೆ. ಅವನು ಇನ್ನ ಚಿಕ್ಕ ಹುಡುಗ, ಇವ್ರು ದೊಡ್ಡವ್ರು, ಇವರೆಲ್ಲ. ಅಂದ್ರೆ ಇದು ಯಾವ ತರ ಒಂದು ಡಿಸೈನ್? ಇದು ಏನು? ಥರ್ಮಾಕೋಲ್ ಬಾಲ್ಸ್ ಇಂದ ನೋಡಿ ಈ ತರ ಡಿಸೈನ್. ಥರ್ಮೋಕೋಲ್ ಬಾಲ್ಸ್ ಇಂದ ಈ ತರ ಒಂದು ಡಿಸೈನ್ ಕೊಡ್ತೀರಾ? ಇನ್ನ ವೆರೈಟೀಸ್ ಮಾಡ್ತಾರೆ, ಯಾವ ತರ ಬೇಕಂದ್ರೆ ಆ ತರ. ಓಕೆ ಓಕೆ ಓಕೆ. ನೋಡ್ತಿದ್ದೀರಲ್ಲ, ಒಂದು ಥರ್ಮೋಕೋಲ್ ಇಂದ ಎಷ್ಟು ಸುಂದರವಾಗಿರುವಂತಹ ಡಿಸೈನ್ ಅನ್ನ ಮಾಡ್ಕೊಟ್ಟಿದ್ದಾರೆ ನಮ್ಮ ಕಸ್ಟಮರ್ಸ್ ಗೆ ಇವರು. ಮೇಡಮ್ ಇದ್ರ ಒಂದು ಕಾಸ್ಟ್ ಎಷ್ಟಿರ್ಬೋದು ಮೇಡಮ್? ಈ ಬ್ಲೌಸ್ ಇನ್ ಕಾಸ್ಟ್ ಎಷ್ಟಿರ್ಬೋದು? ಇದು 500. ನೋಡ್ತಾ ಇದೀರಲ್ಲ ವೀಕ್ಷಕರೇ, ಜಸ್ಟ್ 500 ಗೆ ಇಷ್ಟು ಒಂದು ಸಖತ್ತಾಗಿ ಥರ್ಮೋಕೋಲ್ ಡಿಸೈನ್ ಕೊಟ್ಟು ಒಂದು ಫ್ರೆಂಡ್ಲಿ ಆಗಿ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ನೀವು ನೆಕ್ಸ್ಟ್ ಎಲ್ಲೆಲ್ಲ ಹುಡುಕಾಡ್ಬೇಡಿ ಒಂದು ಬ್ಲೌಸಸ್ ನ ಹೊಲ್ಸೋದಕ್ಕೋಸ್ಕರ. ಇಲ್ಲಿ ಅರುಣ ಬೋಟಿಕ್ಸ್ ಇಲ್ಲಿ ಲೊಕೇಟೆಡ್ ಆಗಿದೆ. ನಮ್ಮ ಮೇಡಮ್ ಅವ್ರು ಸಹ ಇದ್ರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ಕೊಡ್ತಾರೆ, ಅಥವಾ ಇನ್ನು ನಿಮ್ಗೆ ಯಾವ ಡಿಸೈನ್ ಅಲ್ಲಿ ಬೇಕೋ ಆ ತರ ಡಿಸೈನ್ ಅಲ್ಲಿ ಸ್ಟಿಚ್ ಮಾಡಿಸ್ಕೊಡ್ತಾರೆ. ನೀವ್ ಇನ್ಯಾಕ್ ಮಿಸ್ ಮಾಡ್ತೀರಾ? ನಿಮ್ಮ ನೆಕ್ಸ್ಟ್ ಏನೇ ಒಂದು ಇವೆಂಟ್ಸ್ ಇರ್ಲಿ ಖಂಡಿತವಾಗ್ಲೂ ಇಲ್ಲಿ ಬಂದು ನೀವು ಮಾಡಿಸ್ಕೊಂಡು ಹೋಗ್ಬೋದು. ಎಲ್ಲ ಒಂದು ಡ್ರೆಸ್ಸಸ್ಗೂ ಸಹ ಈ ತರ ಒಂದು ಥರ್ಮೋಕೋಲ್ ಬಾಲ್ಸ್ ಡಿಸೈನ್ ಅನ್ನ ಮಾಡ್ಬೋದಲ್ವಾ? ಲೇಡೀಸ್ ಗೌನ್ಸ್ ಅಲ್ವಾ ಇದೆಲ್ಲ? ಒಂದು ಚಿಕ್ಕ ಮಕ್ಕಳಿಂದ ಆಗಿರ್ಬೋದು ದೊಡ್ಡವ್ರ ತನಕ ನಿಮ್ಮಲ್ಲಿ ಎಲ್ಲರಿಗೂ ಸ್ಟಿಚ್ ಮಾಡ್ಕೊಡೋ ಅಂತದ್ದಲ್ವಾ ಇದು? ನೋಡಿ, ಇದು ಮಿಷಿನ್ ವರ್ಕ್. ಈಗ ಇದು ಬಾಲ್ಸ್ ಡಿಸೈನ್ ಫ್ರಾಕ್ ವರ್ಕ್ ಡಿಸೈನರ್ ಎಲ್ಲ ಸೇರಿ 1500. ಅಂದ್ರೆ ಬಟ್ಟೆ ಅವರೇ ಕೊಡ್ತಾರಾ ಅಥವಾ ನಿಮ್ದೇನ ಬಟ್ಟೆ? ಇಲ್ಲ, ಅವ್ರದ್ದೇ ಇದು ಬಟ್ಟೆ. ಬಟ್ಟೆ ನಿಮ್ದೇ ಆದ್ರೆ ಎಷ್ಟು ಕಾಸ್ಟ್ ಮಾಡ್ತೀರಾ? ಮಿನಿಮಮ್ 2.5 ಆಗುತ್ತೆ. ಬಟ್ಟೆ ನಿಮ್ದೇ ಆದ್ರೆ ಮಿನಿಮಮ್ 2.5 ಚಾರ್ಜಸ್ ಮಾಡ್ತೀರಾ. ಬಟ್ಟೆ ಅವರೇ ತಗೊಬಂದ್ ಕೊಟ್ರೆ 1000 ಅಂದ್ರೆ ವರ್ಕ್ ಎಲ್ಲ ಸೇರಿ. ಅಂದ್ರೆ ವರ್ಕ್ ಎಲ್ಲ ಅಂದ್ರೆ ಡಿಪೆಂಡ್ಸ್ ಅಪಾನ್ ವರ್ಕ್ ಅಂತ ಹೇಳ್ತೀರಾ? ಮೇಡಮ್ ಇಲ್ಲಿ ಯಾವ ತರ ಒಂದು ವರ್ಕ್ ನಡೀತಿದೆ? ಇದಾ ಬ್ಲೌಸ್ ನಡೀತಾ ಇದೆ.
ಅಂದ್ರೆ ಈಗ ಅಲ್ಲಿ ಅವ್ರು ಕಟ್ ಮಾಡಿರೋಂತ ಪೀಸಸ್ ಅನ್ನ ಇವ್ರಲ್ಲಿ ಸ್ಟಿಚ್ ಮಾಡಿ ಟೋಟಲ್ ಒಂದು ಫಿನಿಶಿಂಗ್ ಕೊಡ್ತಾ ಇದಾರಾ? ಪ್ಯಾಚ್ ವರ್ಕ್ ನಡೀತಾ ಇದೆ. ಇಲ್ಲಿ ಪ್ಯಾಚ್ ವರ್ಕ್ ಮಾಡ್ಕೊಂಡು ಐರನ್ ಮಾಡ್ಕೊಂಡು ಎಲ್ಲ ಸೆಟ್ ಮಾಡ್ಕೊಂಡು ರೆಡಿ ಮಾಡ್ತಾರೆ. ಓಕೆ ಓಕೆ ಓಕೆ. ಇಲ್ಲಿ ಪ್ಯಾಚ್ ವರ್ಕ್ ನಡೆಯುತ್ತೆ ಅಂತ ಐರನ್ ಹಾಕೊಂಡ್ ಬಂದಿದ್ದಾರೆ. ಇದಕ್ಕೆ ಮತ್ತೆ ಪ್ಯಾಚ್ ಹಾಕೊಂಡು ಅದ್ ರೆಡಿ ಮಾಡ್ತಾರೆ. ನೋಡಿದಿರಲ್ಲ, ಅಲ್ಲಿ ಒಬ್ರು ಕಟಿಂಗ್ ಅನ್ನ ಮಾಡ್ಕೊಟ್ರೆ ಯಾವ ತರ ಒಂದು ಪ್ಯಾಟರ್ನ್ ಅಲ್ಲಿ ಬೇಕೋ ಆ ತರ ಇಲ್ಲಿ ಬಂದು ಇವರು ಅದಕ್ಕೆ ಒಂದು ಪ್ಯಾಚ್ ವರ್ಕ್ ಅನ್ನ ಮಾಡ್ತಾ ಇದಾರೆ. ಪ್ಯಾಚ್ ವರ್ಕ್ ಈ ತರ ಪ್ಯಾಚ್ ವರ್ಕ್ ಇಟ್ಕೊಂಡು ಮಾಡ್ತಾರೆ. ಇದಕ್ಕೆ ಈ ತರ ಡಿಸೈನರ್ ಎಲ್ಲ ರೆಡಿ ಮಾಡ್ತಾರೆ ಈ ತರ. ಓಕೆ ಓಕೆ ಓಕೆ. ಇದ್ರ ಒಳಗಡೆ ನಡೆಯುವಂತ ವರ್ಕ್ ಇದೆಲ್ಲ. ಮೇಡಮ್ ಇವ್ರೇನ್ ಕೆಲಸ ಮಾಡ್ತಾರೆ ಇಲ್ಲಿ? ನಂಗೆ ಎಲ್ಲಾ ತರ ಹೆಲ್ಪ್ ಮಾಡ್ಕೊಡ್ತಾರೆ. ಬೆಳಗ್ಗೆ ಇದ್ದಂಗೆ ನಂಗೆ ಇವ್ರ ಒಂಥರ, ಇವ್ರಿಲ್ಲ ಅಂದ್ರೆ ನಂಗೆ ಆಗೋದೇ ಇಲ್ಲ. ಹಂಗೆ ಒಂದ್ 5 ವರ್ಷದಿಂದ ಇದ್ದಾರೆ. ಎಲ್ಲ ಹಂಗೆಲ್ಲ ಏನ್ ಬೇಕಲ್ಲ ಹೆಲ್ಪ್ ಮಾಡ್ತಾ ಇರ್ತಾರೆ. ಎಲ್ಲ ನಡೆಯೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಫಿನಿಶಿಂಗ್ ಮಾಡ್ತಾರೆ, ಐರನ್ ಮಾಡ್ತಾರೆ, ಪ್ಯಾಕ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇವರು ಇದ್ದಾರೆ. ಇವ್ರನ್ನ ಅಷ್ಟೇ ಫಿನಿಶಿಂಗ್ ಮಾಡೋದು, ಐರನ್ ಮಾಡೋದು, ಹೆಲ್ಪ್ ಮಾಡೋದು, ಎಲ್ಲ ಪ್ಯಾಕಿಂಗ್ ಮಾಡೋದು. ಕಸ್ಟಮರ್ ಬಂದ್ರೆ ನಂಗೆ ಹೆಲ್ಪ್ ಮಾಡ್ತಾರೆ. ಬಂದು ಒಬ್ಬರೇ ಹ್ಯಾಂಡ್ ಮಾಡಕ್ಕಾಗಲ್ಲ ಕಸ್ಟಮರ್ನ. ಅದೆಲ್ಲ ಪಿನ್ ಕಟ್ ಮಾಡಿ ಇದ್ ಮಾಡಿ ನಾನು ಕಸ್ಟಮರ್ ಹತ್ರ ಮಾತಾಡ್ತಾ ಇದ್ರೆ ಅದನ್ನೆಲ್ಲ ರೆಡಿ ಮಾಡ್ಕೊತಾರೆ. ಕಾರ್ಡ್ಸ್ ಎಲ್ಲ ಹಾಕಿ ಯಾವ ಡಿಸೈನ್ ಅಂತ ಬರ್ಕೊಂತಾರೆ. ಓಕೆ ಓಕೆ ಓಕೆ. ಇಲ್ಲಿ ಈಗ ಸರೌಂಡಿಂಗ್ ಅಲ್ಲಿ ಇರೋರಿಗೆಲ್ಲ ನೀವು ಗೊತ್ತಿದ್ದೀರಾ, ಮತ್ತೆ ನೀವು ಇಲ್ಲಿ ಬರೋರಿಗೆಲ್ಲ ಒಂದು ಸ್ಟಿಚಸ್ ಮಾಡಿ ಕೊಡ್ತೀರಾ. ಸಪೋಸ್ ಈಗ ನಮ್ಮ ಒಂದು ವಿಡಿಯೋ ನೋಡಿ ಎಲ್ಲೋ ಬೇರೆ ಕಡೆಯಿಂದ ಆನ್ಲೈನ್ ಬುಕಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ, ನಿಮ್ಮ ಹತ್ರ ಆನ್ಲೈನ್ ಬುಕಿಂಗ್ ಫೆಸಿಲಿಟೀಸ್ ಇದೆಯಾ? ಇದೆ ಇದೆ, ಕೊಡ್ತಾರೆ. ತುಂಬಾ ಜನ ಕೊಡ್ತಾರೆ. ಫಾರಿನ್ಗೂ ಅಲ್ಲಿ ಕೊಟ್ಟಿದ್ದೀವಿ. ಫಾರಿನ್ ಅಲ್ಲೂ ಕೊಟ್ಟಿದ್ದೀರಾ? ಫಾರಿನ್ಗೂ ಕಳಿಸಿದ್ದಾರೆ, ನಾವು ಕೊರಿಯರ್ ಮಾಡಿದ್ವಿ. ಅಂದ್ರೆ ಯಾವ ಒಂದು ಕಂಟ್ರಿಗೆ ಮಾಡಿದೀರಾ? USA ಅಲ್ಲಿ ಇದಾರಲ್ಲ ಅವ್ರು ನಮ್ಮ ಪರಿಚಯ ಇದ್ದವರು, ಅವ್ರು ಇಲ್ಲಿಗೆ ಕಳಿಸ್ತಾರೆ, ಕೊರಿಯರ್ ಕಳಿಸ್ತಾರೆ, ನಾವು ಕಳಿಸ್ತೀವಿ. ಮತ್ತೆ ಇವ್ರಿಗೆ ಬೆಂಗಳೂರಲ್ಲೂ ಅಷ್ಟೇ, JP ನಗರ, ಜಯನಗರ ಎಲ್ಲ ನಮ್ಮ ಅವ್ರ ಡಾಕ್ಟರ್ಗಳು ಇಲ್ಲೇ ಬರ್ತಾರೆ. ಆಪರೇಷನ್ಗೆ ಬರ್ತಾರೆ ಹಾಸ್ಪಿಟ್ಲಿಗೆ. ಇಲ್ಲಿ ಬಂದು ಕೊಟ್ಬಿಟ್ಟು ಅಕಸ್ಮಾತ್ ತಗೊಂಡ್ ಹೋಗಕ್ಕಾಗಿಲ್ಲ ಅಂದ್ರೆ ಕೊರಿಯರ್ ಕಳಿಸ್ತಾರೆ. ಆಯ್ಬನ ಅಷ್ಟೇ ಪೀಸು ಇಲ್ಲಿ ಮೆಜರ್ಮೆಂಟ್ ಎಲ್ಲ ಇರುತ್ತೆ ಅವ್ರದ್ದು. ಪೀಸು ಕಳಿಸ್ಬಿಡ್ತಾಳೆ, ನಾವು ಕಳಿಸ್ತೀವಿ. ಮೇಡಮ್ ಈಗ ನೀವು ಕೊರಿಯರ್ ಎಲ್ಲ ಮಾಡ್ತೀವಿ ಅಂದ್ರೆ ಕೊರಿಯರ್ ಚಾರ್ಜಸ್ ಅಥವಾ ನೀವೇ ತಗೊಂತೀರಾ ಅಥವಾ ಅವರೇ ಕಟ್ಬೇಕಾಗುತ್ತಾ? ಡೆಲಿವರಿ ತಗೊಂಡ್ಬಿಡ್ತಾರೆ. ಕೊರಿಯರ್ ಚಾರ್ಜ್ ಕೊಟ್ಟು ಅವ್ರು ತಗೊಳ್ತಾರೆ. ಇಲ್ಲ ಅಕಸ್ಮಾತ್ ಇಲ್ಲ ಅಂದ್ರೆ ನಮ್ಗೆ ಫೋನ್ ಪೇ ಹಾಕ್ಬಿಡ್ತಾರೆ, ನಾವು ಕಳಿಸ್ತೀವಿ. ಅಂದ್ರೆ ಟೋಟಲ್ ಆಗಿ ಇಲ್ಲಿ ಯಾರೇ ಒಂದು ಆನ್ಲೈನ್ ಬುಕಿಂಗ್ ಮಾಡ್ಕೊಂಡ್ರು ಸಹ ನಿಮ್ಮ ಹತ್ರ ಒಂದು ಎಲ್ಲಾ ಪ್ಯಾಟರ್ನ್ ಅನ್ನ ಅವ್ರಿಗೆ ರೆಡಿ ಮಾಡ್ಕೊಡುವಂತ. ಒಬ್ಬೊಬ್ರು ಬಸ್ ಸ್ಟಾಪ್ ವರೆಗೆ ಬರ್ತಾರೆ ಕಸ್ಟಮರ್. ಇಲ್ಲಿ ಬರಕ್ಕೆ ಗೊತ್ತಾಗಲ್ಲ, ನಾವು ಗಾಡಿ ಕೊಟ್ಟು ಕಳಿಸ್ತೀವಿ, ಬರ್ತಾರೆ. ಇಲ್ಲ ಆಟೋದವ್ರಿಗೆ ಫೋನ್ ಮಾಡ್ತೀವಿ, ಅವ್ರು ಕರ್ಕೊಂಡ್ಬಂದು ಬಿಡ್ತಾರೆ, ನಾವೇ ಕೊಡ್ತೀವಿ. ಅಂದ್ರೆ ಕಸ್ಟಮರ್ಗೂ ಸಹ ನೀವು ಯಾವ್ದೇ ತರ ತೊಂದರೆ ಆಗದೆ ಇರೋ ತರ ವಾಹನಗಳ ಅರೇಂಜ್ ಮಾಡಿ ಕೂಡ ನಾವೇ ಕೊಡ್ತೀವಿ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ನೀವು ಸಹ ಖಂಡಿತವಾಗ್ಲೂ ಇಲ್ಲಿ ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡ್ಬೋದು ಯಾವ ತರ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇವ್ರು ಕೊಡ್ತಾ ಇದಾರೆ ಅಂತ. ನೋಡ್ತಾರೆ ಇಲ್ಲಿ ಒಂದು ಅದ್ಭುತವಾಗಿರುವಂತಹ ಲಂಗ ಸಹ ರೆಡಿ ಆಗಿದೆ. ಮೇಡಮ್ ಇದ್ರ ಒಂದು ಚಾರ್ಜಸ್ ಎಷ್ಟಾಗಿರ್ಬೋದು ಮೇಡಮ್? ಲೆಹಂಗಾ ಅಲ್ಲಿದೆ ಬ್ಲೌಸ್, ಅದ್ರ ಬ್ಲೌಸ್, ಲೆಹಂಗಾ ಬ್ಲೌಸ್ ಎಲ್ಲ ಸೇರಿ 1500 ವಿತ್ ವರ್ಕ್. ವಿತ್ ವರ್ಕ್ ಕೊಟ್ಟು 1500 ಕೊಡ್ತೀರ ಲೆಹಂಗಾ ಮತ್ತೆ ಬ್ಲೌಸ್ ಎಲ್ಲ ಸೇರಿ, ಮತ್ತೆ ಅದಕ್ಕೆ ಚುನ್ನಿ ಎಲ್ಲ ಸೇರಿ 1500. ಅಂದ್ರೆ ಇದು ಸಹ ಮೆಟೀರಿಯಲ್ ಅವರೇ ಕೊಟ್ಟಿದಾರಾ? ಬೇಕಂದ್ರೆ ನಮ್ಮ ಹತ್ರ ಮೆಟೀರಿಯಲ್ ಇದೆ, ನಮ್ಮ ಮೆಟೀರಿಯಲ್ ಕೊಡ್ತೀವಿ. ನಿಮ್ ಮೆಟೀರಿಯಲ್ ಸಹ ಮಾಡ್ಬೋದು ಮೇಡಮ್. ಇಲ್ಲಿರೋದು ಕೂಡ ಕೊಡ್ತೀವಿ. ಮೇಡಮ್ ಈ ಬ್ಲೌಸ್ ಎಷ್ಟಿರ್ಬೋದು ಮೇಡಮ್? ಇದು 4.5 4,500. ಇದು ಮೆಷಿನ್ ಮೇಡ ಅಥವಾ ಹ್ಯಾಂಡ್ ಮೇಡ್? ಇದು ಸಹ ಒಂದು ಅದ್ದೂರಿಯಾಗಿ ಒಂದು ಲುಕ್ ಕಾಣ್ತದೆ. ಅಂದ್ರೆ ಇಲ್ಲಿ ಸೆಂಟ್ರಲ್ ನೆಟ್ವರ್ಕ್ ಆಗಿರ್ಬೋದು, ಮತ್ತೆ ಇಲ್ಲಿ ತೋಳುಗಳ ಹತ್ರ ಒಂದು ಹ್ಯಾಂಡ್ ವರ್ಕ್ ತೋರಿಸಿದ್ದಾರೆ, ಮತ್ತೆ ಇದು ಒಂದು ಅದ್ಭುತವಾಗಿರುವಂತಹ ಸ್ಟೋನ್ ಅಲ್ಲಿ ಸಹ ಮಾಡಿದ್ದಾರೆ. ಇದು ತುಂಬಾ ಟಫ್ ಕೆಲಸ ಮಾಡೋದು. ಇದು ರೆಡಿಮೇಡ್ ಕೆಲಸ. ಇದು ಮೆಟೀರಿಯಲ್ ಸ್ವಲ್ಪ ಮಾಡೋದು ಟಫ್. ಇವೆಲ್ಲ ನೋಡ್ತಿದಿರಲ್ಲ, ಮೆಟೀರಿಯಲ್ ಮಾಡೋದೇ ತುಂಬಾ ಕಷ್ಟ ಅಂತಿದ್ದಾರೆ. ಬಟ್ ಆದ್ರೂ ಸಹ ತುಂಬಾ ಅದ್ದೂರಿಯಾಗಿ ಕಾಣಿಸ್ತಾ ಇದೆ. ಈ ಒಂದು ಬ್ಲೌಸ್ ನೈಟ್ ಪಾರ್ಟಿಗಂತೂ ತುಂಬಾನೇ ಲುಕ್ ಆಗಿರುತ್ತೆ. ನೋಡಿ ಇನ್ನೊಂದು ಬ್ಲೌಸ್ ಸಹ ತೋರಿಸ್ತಿದ್ದಾರೆ ಅವರು. ಇದಂತೂ ನಿಜವಾಗ್ಲೂ ಕಷ್ಟನೇ ಮೇಡಮ್, ನಾನು ನೋಡಿದ ತಕ್ಷಣ ಹೇಳ್ತೀನಿ. ಸಣ್ಣ ಸಣ್ಣ ಮೆಟೀರಿಯಲ್ ಇದು. ಹೌದು, ಹೋಗೋದೇ ತುಂಬಾ ಕಷ್ಟ. ಹೌದು, ಯಾಕಂದ್ರೆ ಇದು ಕಣ್ಣಿಗೆ ಕಾಣಿಸ್ತಾರ ಅಂತ ಮೆಟೀರಿಯಲ್ ಇದು. ಅದ್ರಲ್ಲೂ ಸಹ ಮಾಡಿದಾರೆ ಅಂದ್ರೆ ನಿಜಕ್ಕೂ ಇಲ್ಲಿ ಮಾಡ್ತಾರಂತ ಕೆಲಸದವರಿಗೆ. ಇದು ಆರ್ಗಂಜಾ, ಇದು ಮತ್ತೆ ಮೆಟೀರಿಯಲ್ 3 ತರ ಮಾಡ್ಬೇಕು ಇದಕ್ಕೆ ಒಂದು ಕೆಲಸಕ್ಕೆ. ಅಂದ್ರೆ ಇದು ನೆಟ್ಟೆಡ್ ಮತ್ತೆ ನಾರ್ಮಲ್ ಕ್ಲಾತ್ ಮತ್ತೆ ಹ್ಯಾಂಡ್ ಮೇಡ್ ವರ್ಕ್ ಎಲ್ಲ ಸೇರಿ ಇದು ತುಂಬಾ ಕಷ್ಟ ಇದೆ ಮೇಡಮ್. ಇದ್ರ ಕಾಸ್ಟ್ ಎಷ್ಟಿರ್ಬೋದು ಮೇಡಮ್? ಇದು 3.5. 3.5. ಮತ್ತೆ ಈ ಡಿಸೈನ್ ಆಗಿರ್ಬೋದು, ಒಂದು ಟ್ಯಾಗ್ ಕೊಟ್ಟಿದ್ದಾರೆ, ಆ ಟ್ಯಾಗ್ ಸಹ ತುಂಬಾ ಅದ್ದೂರಿಯಾಗಿ ಮೇಡಮ್ ಇದಕ್ಕೂ ಸಹ ಹ್ಯಾಂಡ್ ಮೇಡ್ ಮಾಡಿದ್ದಾರೆ. ಎಷ್ಟು ನೇಮ್ ಎಲ್ಲ ಬರ್ಕೊಡ್ತೀವಿ. ಅವ್ರು ಹುಡುಗ ಹುಡುಗಿ ಇದ್ರೆ ಹುಡುಗ ಹುಡುಗಿ ನೇಮ್ ಎಲ್ಲ ಮಾಡ್ಕೊಡ್ತೀವಿ. ನೋಡ್ತಿದ್ರಲ್ಲ ವೀಕ್ಷಕರೇ, ಯಾರೆಲ್ಲ ಮದ್ವೆಗೆ ರೆಡಿ ಆಗ್ತಾ ಇದ್ದೀರಾ, ನಿಮ್ಮ ಇಷ್ಟ ಆಗಿರೋಂತ ಹುಡುಗನ್ ನೇಮ್ ಸಹ ನಿಮ್ಮ ಬ್ಲೌಸ್ ಮೇಲೆ ಹಾಕೋಬಹುದು. ಅಂತ ಒಂದು ಹ್ಯಾಂಡ್ ವರ್ಕ್ ಅನ್ನ ಇಲ್ಲಿ ನಮ್ಮ ಅರುಣ ಬೋಟಿಕ್ಸ್ ಅಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನೀವು ಸಹ ಬಂದು ಇಲ್ಲಿ ಒಂದ್ಸರಿ ಸ್ಟಿಚಿಂಗ್ಸ್ ಅನ್ನ ಆಗಿರ್ಬೋದು ಅಥವಾ ನಿಮ್ಮ ಯಾವ್ದೋ ಒಂದು ಈವೆಂಟ್ಸ್ ಆಗಿರ್ಬೋದು. ಈಗ ಇದು ಮಿಷಿನ್ ವರ್ಕ್ ಬ್ಲೌಸ್, ಇದು ಮಿಷಿನ್ ವರ್ಕ್ ಎಂಬ್ರಾಯ್ಡಿಂಗ್ ಬ್ಲೌಸ್. ಇದು ನೋಡ್ತೀರಾ ಎಂಬ್ರಾಯ್ಡಿಂಗ್ ಬ್ಲೌಸ್ ಅಂತೆ. ಸೊ ಇದು ಟೋಟಲಿ ಮಿಷಿನ್ ಅಲ್ಲೇ ಮಾಡಿದ್ದಾರೆ.
ಸೊ ಇದಕ್ಕೆ ಯಾವ ತರ ಒಂದು ಕಾಸ್ಟ್ ಆಗುತ್ತೆ ಮೇಡಮ್? ಇದು 1500 ಆಗುತ್ತೆ. ಇದು ಮಿಷಿನ್ ವರ್ಕ್. ಇದರ ಒಂದು 1200. 1200. ಇದನ್ನು ನೋಡಿ 800 ವರ್ಕು ಸ್ಟಿಚ್ ಎಲ್ಲ ಸೇರಿ ಡಿಸೈನರ್ ವರ್ಕು ಎಲ್ಲ ಸೇರಿ 800 ಈಗ ವಿತ್ ವರ್ಕು ಇದೆ ಇದಕ್ಕೆ. ಅಂದ್ರೆ ಇದೆಲ್ಲ ಕಸ್ಟಮರ್ ಯಾವ ತರ ಒಂದು ಕೇಳಿರ್ತಾರ ಆ ಒಂದು ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೀರಾ ನೀವು. ಇದನ್ನು ಮಿಷಿನ್ ವರ್ಕ್. ಇದು ಮಿಷಿನ್ ವರ್ಕ್, ಅದು ಮಿಷಿನ್ ವರ್ಕ್. ಇದು 1200. ಇದನ್ನು ಮಿಷಿನ್ ವರ್ಕ್. ಇದ್ರ ಪ್ರೈಸ್ ಎಷ್ಟಿರ್ಬೋದು ಮೇಡಮ್? ಇದು 1200. 1200 ಸೇಮ್. ಅಂದ್ರೆ ಎಲ್ಲ ಒಂದು ಕಸ್ಟಮರ್ಸ್ ಗೆ ಒಂದು ಕಡಿಮೆ ಬೆಲೆನಲ್ಲೇ ಕೂಡ ವಿತ್ ಸ್ಟಿಚ್ ಸಹ 1200 ಗೆ ಮಾಡ್ಕೊಟ್ಟಿದ್ದೀರಾ. ಅದು ನಮ್ಮ ಕಸ್ಟಮರ್ಸ್ ಅಂದ್ರೆ ಬಡವರು ಸಹ ಬರ್ತಾ ಇರ್ತಾರೆ, ಅವ್ರಿಗೂ ಒಂದು ಗ್ರ್ಯಾಂಡ್ ಬ್ಲೌಸಸ್ ನ ಹಾಕೊಬೇಕು ಅಂತ ಆಸೆ ಇರುತ್ತೆ, ಅಂತವ್ರಿಗೂ ಸಹ ಒಂದು ಸೂಟಬಲ್ ಆಗುತ್ತೆ ಈ ಪ್ಲೇಸ್ ಅಂತ ಹೇಳ್ಬೋದು. ಮೇಡಮ್ ನಿಮ್ಮಲ್ಲಿ ಸ್ಯಾರೀಸ್ ಕುಚ್ಚು ಸಹ ಕೊಡ್ತೀರಾ? ಕೊಡ್ತೀವಿ ನೋಡಿ. ಅಂದ್ರೆ ಒಂದು ಸ್ಯಾರಿಗೆ ಎಷ್ಟು ಕುಚ್ಚು ಆಗುತ್ತೆ ಮೇಡಮ್ ಕಟ್ಟೋದಕ್ಕೆ? 350 ಇಂದ ಸ್ಟಾರ್ಟ್ ಆಗಿ 3000 ವರೆಗೂ ಕಟ್ತೀವಿ ನಾವು. ಮಿನಿಮಮ್ 350 ಇಂದ ಸ್ಟಾರ್ಟ್ ಆಗಿ 3000 ವರೆಗೂ ಕಟ್ತೀರಾ. ಮತ್ತೆ ಇದಕ್ಕೆ ಒಂದು ಎಷ್ಟು ಚಾರ್ಜಸ್ ಮಾಡಿದೀರಾ ಮೇಡಮ್? 800. ಇದು ಮೇಡಮ್ ಇದು 350. ಜಸ್ಟ್ 350 ಗೆ ಇಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. 350. ಇದು 800 ಆಗುತ್ತೆ. ಓ 800 ಗೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಲ್ಲ ಮೇಡಮ್ ನೀವು. ನೋಡ್ತಾ ಇದೀರಲ್ಲ ವೀಕ್ಷಕರೇ, ಈ ತರ ಒಂದು ಕುಚ್ಚಸನ್ನ ಕಟ್ಟಿಸ್ಬೇಕು ಅಂದ್ರೆ ನೀವು ಬೇರೆ ಕಡೆ ಏನಿಲ್ಲ ಅಂದ್ರೆ ಅವ್ರು 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಅಂತಾನೆ ಪೇಷನ್ಸ್ ಆಗಿ ಟೈಮ್ ಕೊಟ್ಟು ಮಾಡ್ಬೇಕಾಗತ್ತೆ. ಬಟ್ ಇಲ್ಲಿ ಇವರು ಜಸ್ಟ್ 800ಗೆ ತುಂಬಾ ಅದ್ದೂರಿಗೆ ಸ್ಯಾರಿಗೆನೆ ಒಂದು ಗ್ರ್ಯಾಂಡ್ ಲುಕ್ ಕೊಡೋ ತರ ಕೊಟ್ಟಿದ್ದಾರೆ ಅವರು ಒಂದು ಸ್ಯಾರಿ ಒಂದು ಫಿನಿಶಿಂಗ್ ಅನ್ನ. ನನಗಂತೂ ತುಂಬಾ ಇಷ್ಟ ಆಗ್ತಾ ಇದೆ. ನೀವು ಸಹ ನಿಮ್ ಮದ್ವೆಗಳಲ್ಲಿ ಹಾಕೊಳ್ಳುವಂತ ಸ್ಯಾರೀಸ್ಗೆ ಈ ತರ ಒಂದು ಕುಚ್ಚು ಒಂದು ಡಿಸೈನ್ ಅನ್ನ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು ಪ್ರತಿ ಒಂದು ಇದನ್ನ ಸಹ ಎತ್ತಿ ತೋರಿಸ್ತಾ ಇದೀನಿ. ಈ ಒಂದು ಸ್ಯಾರಿಯಲ್ಲಿ ನೀವು ಹಾಕೊಳ್ಳುವಂತ ನೆರಿಗೆಗೆ ತುಂಬಾ ಸಖತ್ತಾಗಿ ಬೀಳುತ್ತೆ ಈ ಒಂದು ಬಾರ್ಡರ್. ಅಂದ್ರೆ ಇದು ಸ್ಯಾರಿ ಪಲ್ಲುಗೆ ಯಾವ ತರ ವರ್ಕ್ ಮಾಡ್ಕೊಡ್ತೀರಾ ಮೇಡಮ್? ಬ್ಲೌಸ್ ಗೆ ಯಾವ ತರ ನೆಕ್ಕಿಗೆ ವರ್ಕ್ ಆಗಿದೆಯೋ ಪಲ್ಲುಗೂ ಅದೇ ತರ ವರ್ಕ್. ಈ ಹ್ಯಾಂಡ್ ವರ್ಕ್ ಅಲ್ಲೂ ಅಷ್ಟೇ, ಬ್ಲೌಸ್ ಗೆ ಯಾವ ತರ ವರ್ಕ್ ಪಲ್ಲುಗೂ ಅದೇ ವರ್ಕ್. ಮತ್ತೆ ವಿತ್ ಬೆಲ್ಟ್ ಎಲ್ಲ ಮಾಡ್ಕೊಂಡು. ಕೆಲವರೆಲ್ಲ ಒಂದು ಈ ಕುಚ್ಚನ್ನ ಲೈಕ್ ಮಾಡಲ್ಲ ಅಂತ ಅವರು ಯಾವ ಪಲ್ಲುಗೆ ಸ್ಯಾರಿ ಬ್ಲೌಸ್ ಯಾವ ತರ ಒಂದು ಡಿಸೈನ್ ಬಿದ್ದಿರುತ್ತೋ ಆ ತರ ಒಂದು ಡಿಸೈನ್ ಅನ್ನ ಮಾಡ್ಕೊಡ್ತಂತ. ಮೇಡಮ್ ಇದಕ್ಕೆ ಎಷ್ಟಾಗುತ್ತೆ ಕಾಸ್ಟ್? ಇದು 800. ಇದು 800. ಇದು ಹ್ಯಾಂಡ್ ಮೇಡೇನಾ? ಇಲ್ಲ, ಮಿಷಿನ್ ವರ್ಕ್. ಮಿಷಿನ್ ವರ್ಕ್. ಇದೇ ತರ ಪಲ್ಲು ಅಲ್ಲಿ ನಾವಿಲ್ಲಿ ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ಕೊಡ್ತೀವಿ, ವಿತ್ ನೇಮು ಎಲ್ಲ ಮಾಡ್ಕೊಡ್ತೀವಿ. ಓಕೆ. ಅಂದ್ರೆ ಈಗ ಮದ್ವೆ ಆಗ ಹುಡುಗನ ಹೆಸರು ಹಾಕಿಸ್ಕೊಬಹುದು, ಹುಡುಗಿ ಹೆಸರು ಹಾಕಿಸ್ಕೊಬಹುದು, ಅಥವಾ ಯಾರಿಗಾದ್ರೂ ಗಿಫ್ಟ್ ಮಾಡ್ಬೇಕಂದ್ರೆ ವಿತ್ ನೇಮ್ ಬಂದ್ಬಿಟ್ಟು ಈ ಕಡೆ ನಾವಿಲ್ಲಿ ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ಅಲ್ಲಿ ಬರುತ್ತೆ, ಮಿಷಿನ್ ವರ್ಕ್ ಎಲ್ಲ ಬರುತ್ತೆ. ಇವಾಗ ಸ್ವಲ್ಪ ಟ್ರೆಂಡ್ ಅಲ್ಲ. ಇದು ಯಾವ ತರ ಒಂದು ವರ್ಕ್? ಇದು ರಿಂಗ್ ಕುಚ್ಚು. ರಿಂಗ್ ಕುಚ್ಚು. ಮೇಡಮ್ ಕುಚ್ಚಲ್ಲಿ ನೀವು ಎಷ್ಟು ವೆರೈಟೀಸ್ ಅನ್ನ ಮಾಡ್ಕೊಡ್ತೀರಾ ಮೇಡಮ್? ಸುಮಾರು ಒಂದು 20 ತರ ಬರುತ್ತೆ ಕುಚ್ಚಲ್ಲಿ. 20 ತರ ವೆರೈಟೀಸ್ ಅನ್ನ ಮಾಡ್ಕೊಡ್ತೀರಾ? ಈಗ ಇದು ಕ್ರೋಶ, ಇದು ಮಣಿ, ಈಗ ಇದು ಮಿಷಿನ್ ವರ್ಕ್, ಹ್ಯಾಂಡ್ ವರ್ಕ್, ಇದು ಮಣಿ, ಇನ್ನೊಂದು ಇದು ರಿಂಗು, ಇನ್ನೊಂದು ಮಣಿ ತರ ಮಣಿಯಲ್ಲಿ ಬರುತ್ತೆ. ಮೇಡಮ್ ಇದಕ್ಕೆ ಎಷ್ಟಾಗುತ್ತೆ ಮೇಡಮ್? 400. ಜಸ್ಟ್ 400ಗೆ ನೀವು ರಿಂಗ್ ಮಾಡಿದ್ದೀರಾ. ಓಕೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಸ್ಯಾರಿಗೆ ಒಂದು ಲುಕ್ ಬಂತು ಈಗ ಅದು ಹಾಕದ್ಮೇಲೆ. ಮೇಡಮ್ ಈಗ ಸಪೋಸ್ ಎಲ್ಲ ಕಸ್ಟಮರ್ಸ್ ಬಂದ್ಬಿಟ್ಟು ಆಲ್ರೆಡಿ ಸ್ಟಿಚ್ ಆಗಿರೋಂಥದ್ದು ಡಿಸೈನ್ಸ್ ಅನ್ನ ಯಾರು ಲೈಕ್ ಮಾಡೋದಿಲ್ಲ. ಸೊ ಇವಾಗ ಬಂದಿರೋ ಹೊಸ ಪ್ಯಾಟರ್ನ್ ನ ಹೊಸ ಕ್ಯಾಟ್ಲಾಗ್ ಅಲ್ಲಿ ಇರೋಂಥದ್ರ ಡಿಸೈನ್ಸ್ ಎಲ್ಲ ಲೈಕ್ ಮಾಡ್ತಾರೆ. ಸೊ ಆ ತರ ಎಲ್ಲ ಒಂದು ಪ್ಯಾಟರ್ನ್ ಡಿಸೈನ್ಸ್ ನಿಮ್ಮ ಹತ್ರ ಸಿಗುತ್ತಾ? ಎಲ್ಲಾ ತರ ಇದೆ. ಮತ್ತೆ ಮೊಬೈಲ್ ಅಲ್ಲೂ ಇರುತ್ತಲ್ಲ ಸ್ವಲ್ಪ ಡಿಸೈನ್ಸ್, ಅವನು ಮಾಡ್ಕೊಡ್ತೀವಿ. ಅಂದ್ರೆ ಈಗ ಸಪೋಸ್ ಎಲ್ಲ ಬಂದು ಈ ತರ ಕಸ್ಟಮರ್ಸ್ ಈ ತರ ಒಂದ್ ಮಾಡ್ಕೊಡಿ ಅಂತಂದಾಗೆಲ್ಲ ಮಾಡ್ಕೊಡ್ತಾರೆ. ಇದೆಲ್ಲ ಆ ಬಟ್ಟೆಗೆ ಅವ್ರಿಗೆ ಶೂಟ್ ಆಗುತ್ತೆ ಇಲ್ಲ ನೋಡಿ ಸೆಟ್ ಮಾಡಿ ಮಾಡ್ಕೊಡ್ತೀನಿ. ಒಂದ್ ಸ್ಪೆಷಲ್ ಏನಂತ ಎಲ್ಲಾ ಕಡೆ ಎಲ್ಲ ಹೇಳಲ್ಲ ಅವ್ರು ಯಾವ್ದು ಹೇಳಿದ್ರೆ ಅದೇ ಬುಕ್ ಮಾಡ್ಕೊಡ್ತಾರೆ. ನಾನ್ ಹಂಗಲ್ಲ, ಆ ಬಟ್ಟೆಗೆ ಈ ಡಿಸೈನ್ಗೆ ಅದಕ್ಕೆ ಸೆಟ್ಟಿಂಗ್ ಆಗುತ್ತಾ ಆಗಲ್ಲ ನೋಡಿ ಸೆಟ್ ಆಗಿದೆ, ಇದು ಓಕೆ ಅಮ್ಮ, ಇಲ್ಲಾಂದ್ರೆ ಇದು ಬೇಡ ಅಂತ ಹೇಳ್ತೀವಿ. ಅದರಿಂದ ತುಂಬಾ ಲೈಕ್ ಮಾಡ್ತಾರೆ ಕಸ್ಟಮರ್ಸ್. ಓಕೆ ಓಕೆ. ಈಗ ಆಲ್ರೆಡಿ ಇಲ್ಲಿ ಇದ್ರಲ್ಲಿರೋಂತ ಆಲ್ಮೋಸ್ಟ್ ಡಿಸೈನ್ಸ್ ಅನ್ನ ನೀವು ಕಸ್ಟಮರ್ ಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀರಲ್ವಾ? ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಯಾವ ತರ ಇತ್ತು ಮೇಡಮ್ ನೀವು ಸ್ಟಿಚ್ ಮಾಡಿಕೊಟ್ಟಾಗ? 30 years ಇಂದ ಚೆನ್ನಾಗಿ ನಡೀತದ ಅಂದ್ರೆ ಓಕೆ ಅಂತಾನೆ ಅರ್ಥ ಅಲ್ವಾ? ಶಾಪ್ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಕಸ್ಟಮರ್ಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಕ್ಕೆ ಇದು ಚೆನ್ನಾಗಿ ನಡೀತಾ ಇದೆ. ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ. ಅಂದ್ರೆ ಯಾವ್ದಾದ್ರು ಕಸ್ಟಮರ್ ಬಂದು ಇಲ್ಲ ನನಗೆ ಇಲ್ಲಿ ಇಷ್ಟ ಆಗ್ಲಿಲ್ಲ, ಚೆನ್ನಾಗಿ ಸ್ಟಿಚ್ ಮಾಡ್ಕೊಟ್ಟಿಲ್ಲ ಅಂತ ಈ 30 years ಅಲ್ಲಿ ಯಾರಾದ್ರೂ ರೇರ್ ಬರೋದು. ಹಂಗಾದ್ರೆ ಮತ್ತೆ ಅವ್ರನ್ನ ಮತ್ತೆ ಇದು ಅವ್ರ ಖುಷಿ ಪಡ್ಸಕ್ಕೆ ಮತ್ತೆ ಪ್ರಯತ್ನ ಮಾಡ್ತೀವಿ. ಆಯ್ತಪ್ಪ ನೆಕ್ಸ್ಟ್ ಇದು ಯಾವ ತರ ಬೇಕು ಹೇಳಿ ಮಾಡ್ಕೊಡ್ತೀವಿ. ಒಂದು 3 days ಟೈಮ್ ಕೊಡಿ, ಅದ್ರಲ್ಲಿ ಮಾಡ್ಕೊಡ್ತೀವಿ. ಸಪೋಸ್ ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡಿರ್ತೀರಾ, ಅದನ್ನ ಏನೋ ಒಂದು ಇದರಿಂದ ಕೆಟ್ಟೋಗ್ಬಿಟ್ಟಿರುತ್ತೆ, ಆಗಲ್ಲ. 100% ಆಗಲ್ಲ. ಯಾಕಂದ್ರೆ ಗಮನ ಇಟ್ಟು ಎಲ್ಲಾರು ಕೆಲಸ ಮಾಡ್ತಾ ಇರ್ತಾರೆ. ಹಂಗ 100%ಗೆ 100 ಆಗಲ್ಲ.
1% ಆಯ್ತು ಅಂದ್ರೆ ಮತ್ತೆ ಅದನ್ನ ಸರ್ ಮಾಡ್ತೀವಿ, ಏನ್ ಬೇಕಾ ಮಾಡ್ಕೊಂಡು. ಅಂದ್ರೆ ಈಗ ಆ ಬ್ಲೌಸ್ ರಿಪ್ಲೇಸ್ ಆಗಿ ಬೇರೆ ಬ್ಲೌಸ್ ಬೇರೆ ಪೀಸ್ ಆಗೋದೇ ಇಲ್ಲ, 100 ಭಾಗ ಆಗೋದೇ ಇಲ್ಲ. ಆತರ ಒಂದು ಭಾಗ ಆಯ್ತು ಅಂದ್ರೆ ಕೂಡ ಮಾಡ್ತೀವಿ. ಮೇಡಮ್, ಈ ತರ ಒಂದು ಆನ್ಲೈನ್ ಬುಕಿಂಗ್ ಎಲ್ಲ ಇದೆ ಅಂತ ಹೇಳಿದ್ರೆ, ಈಗ ನಮ್ಮ ಸುವಿಹಾ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ಕಾಲ್ ಮಾಡಿ ಬುಕ್ ಮಾಡ್ಕೊಂಡ್ರೆ ಅಥವಾ ಇಲ್ಲೇ ಬಂದ್ರೆ ನಾವಿಂತ ಚಾನಲ್ ನೋಡ್ಕೊಂಡ್ ಬಂದಿದೀವಿ, ಇಂತ ವಿಡಿಯೋಸ್ ನೋಡ್ಕೊಂಡ್ ಬಂದಿದೀವಿ ಅಂತಂದಾಗ ಅವ್ರಿಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಅನ್ನೋದು ಇದೆಯಾ? ಖಂಡಿತ ಖಂಡಿತ ಕೊಡ್ತೀವಿ. ಅಂದ್ರೆ ಎಷ್ಟು % ಡಿಸ್ಕೌಂಟ್ ಕೊಡ್ತೀರಾ? ಮಿನಿಮಮ್ 10 ಇಂದ 20% ವರೆಗೂ ಡಿಸ್ಕೌಂಟ್. 10 ಇಂದ 20%. ಅಂದ್ರೆ ಯಾವ ತರ ಒಂದು ಡಿಸೈನ್ ಅಲ್ಲಿ ಹೊಲ್ಸ್ಕೊಂಡ್ರು ಸಹ ಅವ್ರಿಗೆ ಒಂದು % ಡಿಸ್ಕೌಂಟ್ ಸಿಗುತ್ತಲ್ವಾ? ಹ್ಯಾಂಡ್ ವರ್ಕ್ ಅಲ್ಲೆಲ್ಲ 10-20%, ಮಾಮೂಲಿ ಡಿಸೈನರ್ ಬ್ಲೌಸ್ ಎಲ್ಲ 10% ಡಿಸ್ಕೌಂಟ್. ಈಗ ಯಾವ್ದಾದ್ರು ಒಂದು ಗೌನ್ಸ್ ಆಗಿರ್ಬೋದು ಅಥವಾ ಈ ತರ ಲೆಹೆಂಗಾಸ್ ಆಗಿರ್ಬೋದು, ಅದ್ರಲ್ಲೆಲ್ಲ ಯಾವ್ದಾದ್ರು ತಗೊಂಡ್ರೆ ಡಿಸ್ಕೌಂಟ್ ಕೊಟ್ಟೆ ಕೊಡ್ತೀವಿ. ಯಾವ್ದಾದ್ರು ತಗೊಂಡ್ರೆ ನಮ್ಮ ವಿಡಿಯೋ ಯಾರು ನೋಡ್ಕೊಂಡ್ ಬರ್ತಾರೋ ಅವ್ರಿಗೆ 10 ಇಂದ 20% ಡಿಸ್ಕೌಂಟ್ ಅಂತ ಇದೆ ಅಲ್ವಾ? ಖಂಡಿತ. ಓಕೆ ಮೇಡಮ್, ಕಸ್ಟಮರ್ಸ್ ಬಂದು ಅವ್ರನ್ನ ನೀವು ಯಾವ ತರ ಒಂದು ಟ್ರೀಟ್ ಮಾಡ್ತೀರಾ ಇಲ್ಲಿ ಕಸ್ಟಮರ್ಸ್ ಅನ್ನ? ಕಸ್ಟಮರ್ಸ್ ಅಂದ್ರೆ ದೇವ್ರು ಅಂತಂದ್ರೆ ಅದು ಒಳ್ಳೇದು. ಅದಕ್ಕೆ ಅವ್ರಿಗೆ ಬೇಜಾರಾಗ್ದಿರಾ ಅವ್ರಿಗೆ ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನ ಖಂಡಿತವಾಗಿ ಮಾಡ್ಕೊಡ್ತೀವಿ. ಅಂದ್ರೆ ಟೋಟಲ್ ಈಗ ಬರುವಂತ ಕಸ್ಟಮರ್ಸ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿದಾರಾ? ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರಂದ್ರೆ ಅವ್ರು ನಾವು ನೋಡ್ಲಕ್ಕ ಹುಡುಗರಾಗಿದ್ದ ಅವ್ರ ಮದುವೆವರೆಗೂ ಹೊಲ್ಕೊಟ್ಟಿದ್ವಿ. ಅವ್ರ ಮದುವೆವರೆಗೂ ನಾವು ರೆಡಿ ಮಾಡಿದ್ವಿ ಆ ಬ್ಲೌಸ್. ಚಿಕ್ಕ ಹುಡುಗರು ಯೂನಿಫಾರ್ಮ್ ಒಂದು ಹೊಲ್ದ ಹುಡುಗರ್ನ ಇವಾಗ ಮದುವೆ ಬ್ಲೌಸ್ಗಳು ಕೂಡ ಹೊಲ್ಕೊಟ್ಟಿದ್ವಿ ನಾವು ಅವ್ರಿಗೆ. ಈ ತರ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿದೆಯಾ? ಆಗಿದೆ. ಎಷ್ಟೋ ಮಾಡಿದ್ವಿ ಎಕ್ಸ್ಪೀರಿಯನ್ಸ್ ಅಲ್ಲಿ. ಎಷ್ಟೋ ನಮ್ ಮುಂದೆ ಇಷ್ಟಿಷ್ಟು ಹುಡುಗರು ಅವ್ರಿಗೆ ಫಸ್ಟ್ ಚಾಕ್ಲೇಟ್ ಕೊಡ್ತಿದ್ದೆ ಅಳತೆ ತಗೋಬೇಕಂದ್ರೆ, ಇವಾಗ ಮದುವೆ ಬ್ಲೌಸ್ ಹೊಲಿತಾ ಇದ್ದೀನಿ ಅವ್ರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಎಂತ ಒಂದು ಮಾತನ್ನ ಹೇಳಿದ್ರು ಈಗ ಮೇಡಮ್ ಅವರು. ಒಂದು ಚಿಕ್ಕ ಮಗು ಆಗಿದ್ದಾಗ್ಲಿಂದ ಸಹ ಅವರು ಚಿಕ್ಕ ಮಗು ಟೈಮಲ್ಲಿ ಯೂನಿಫಾರ್ಮ್ ಅಳತೆ ತಗೊಂತ ಇದ್ದಾರೆ. ಈಗ ಒಂದು ಮದ್ವೆ ಮುಹೂರ್ತಕ್ಕೇನೆ ಬ್ಲೌಸ್ ಹೊಲ್ಕೊಟ್ಟಿದ್ದಾರೆ ಅಂತಾರೆ. ನೀವು ಊಹೆ ಮಾಡ್ಕೊಬಹುದು ಅವರ ಒಂದು ವರ್ಕ್ ಯಾವ ತರ ಇದೆ, ಅವರ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅದನ್ನ ಯಾವ ರೀತಿ ಮಾಡಿಸ್ತಾ ಇದಾರೆ ಅಂತ. ಮೇಡಮ್, ಈಗ ಆನ್ಲೈನ್ ಬುಕ್ಕಿಂಗ್ ಮಾಡಿರ್ತಾರೆ, ಸೊ ಅವ್ರಿಗೆ ಆನ್ ಟೈಮ್ಗೆ ಡೆಲಿವರಿ ಬೇಕಾಗುತ್ತೆ. ನೀವು ಆನ್ ಟೈಮ್ಗೆ ಡೆಲಿವರಿ ಕೊಡಕ್ ಆಗುತ್ತಾ? ಹತ್ರ ಆದ್ರೆ, ಈಗ ಬೆಂಗಳೂರಲ್ಲಾದ್ರೆ ನಮ್ಮ ಹುಡುಗರೇ ಡೆಲಿವರಿ ಕೊಟ್ಟು ಬರ್ತಾರೆ. ಇಲ್ಲ ಅಂದ್ರೆ ಕೊರಿಯರ್ ಮಾಡ್ತೀವಿ. ಅಂದ್ರೆ ಈಗ ಅವ್ರಿಗೆ ಆನ್ ಟೈಮ್ ಸಿಗ್ಬೇಕಾಗಿರೋ ಟೈಮ್ಗೆ ಸಿಗೋತರ ನೀವು ಮಾಡೇ ಮಾಡ್ತಾರಲ್ವಾ ಏನೇನು ಪ್ರಯತ್ನ ಪಟ್ಟು? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನ ನಾವು ಎಲ್ಲಿ ಬಂದಿದೀವಿ ಮತ್ತೆ ಏನೆಲ್ಲ ವಿಷಯಗಳನ್ನ ತಿಳಿಸ್ಕೊಡಿದೀನಿ ನಿಮ್ಗೆ ಅಂತ. ಅರುಣಾ ಬೋಟಿಕ್ಸ್ ಮತ್ತೆ ಫ್ಯಾಷನ್, ಈ ಒಂದು ಫ್ಯಾಷನ್ ಮತ್ತೆ ಬೋಟಿಕ್ಸ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನಿಮ್ಗೂ ಸಹ ತಿಳಿಸ್ಕೊಟ್ಟಿದೀವಿ. ಮತ್ತೆ ಮೇಡಮ್ ಅವರು ಸಹ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಯಾವ ತರ ಒಂದು ಮಾಡ್ಕೊಟ್ಟಿದ್ದಾರೆ, ಮತ್ತೆ ಕಸ್ಟಮರ್ಸ್ ಹತ್ರ ಸಹ ನಿಮ್ಗೆ ಒಂದು ಮಾತಾಡ್ಸಿದೀನಿ. ಅವರ ಒಂದು ಎಕ್ಸ್ಪೀರಿಯನ್ಸ್ ಸಹ ನಿಮ್ಗೆ ತಿಳಿಸ್ಕೊಟ್ಟಿದೀವಿ. ಇಷ್ಟೇ ಅಲ್ಲ, ನೀವು ಎಲ್ಲಿಂದ ಸಹ ಆನ್ಲೈನ್ ಬುಕಿಂಗ್ ಮಾಡಿ ನಾವು ಖಂಡಿತವಾಗ್ಲೂ ನಿಮ್ಗೆ ಆನ್ ಟೈಮ್ಗೆ ಡೆಲಿವರಿ ಮಾಡ್ಕೊಡ್ತೀವಿ. ಮತ್ತೆ ನಿಮ್ಗೆ ಏನಾದ್ರು ಅಂಗಡಿ ಅಡ್ರೆಸ್ ಗೊತ್ತಾಗಿಲ್ಲ, ಶಾಪ್ ಅಡ್ರೆಸ್ ಗೊತ್ತಾಗಿಲ್ಲ, ನಮ್ಗ ಒಂದು ಹುಡುಗರನ್ನ ಕಳ್ಸ್ಬಿಟ್ಟು ನಿಮ್ಮನ್ನ ಕಳ್ಸ್ಕೊಂತೀವಿ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ನೀವೇನ್ ದುಡ್ಡು ಕೊಡ್ಬೇಕಾಗಿಲ್ಲ. ನಿಮ್ಮನ್ನ ಕರ್ಸ್ಕೊಳ್ಳೋದಕ್ಕೆ ಅವರೇ ಒಂದು ದುಡ್ಡನ್ನ ಖರ್ಚು ಮಾಡಿ ಕರ್ಸ್ಕೊಂತಾರೆ ನಿಮ್ಮನ್ನ. ಮತ್ತೆ ಮುಖ್ಯವಾಗಿ ನಾನು ಏನಪ್ಪಾ ಹೇಳ್ಬೇಕು ಅಂತಂದ್ರೆ, ಎಲ್ಲಾ ಒಂದು ಹೆಣ್ಮಕ್ಳು ಕನ್ಸಿರುತ್ತೆ ಈ ತರ ಒಂದು ಹೈ ಕ್ಲಾಸ್ ಬ್ಲೌಸ್ ಅನ್ನ ನಾನು ಹಾಕ್ಬೇಕು. ಬಡವರ ಹೆಣ್ಮಕ್ಳು ಅಂತ ತುಂಬಾನೇ ಲೈಕ್ ಮಾಡ್ತಾ ಇರ್ತಾರೆ, ಈ ತರ ಗೌನ್ಸ್ ನಾನು ಹಾಕ್ಬೇಕು, ಈ ತರ ಲೆಹೆಂಗಾ ನಾನು ಹಾಕ್ಬೇಕು ಅಂತ. ಬಟ್ ಅಂತವ್ರಿಗೆಲ್ಲ ಇದು ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನೀವು ಒಂದು ಡ್ರೆಸ್ ಮೆಟೀರಿಯಲ್ ತಗೊಂಬಂದ್ ಕೊಟ್ರೆ ಅವರೇ ಕಡಿಮೆ ಬೆಲೆನಲ್ಲಿ ನಿಮ್ಗೆ ಒಂದು ಕಂಫರ್ಟಬಲ್ ಕಸ್ಟಮರ್ ಸೈಜ್ ಎಲ್ಲ ಹೊಲ್ದು ಕೊಡ್ತಾರೆ. ಮತ್ತೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಹೊಲ್ಕೊಡ್ತಾರೆ. ಅದು ಅಲ್ಲದೆ ಮದ್ವೆಗಳಿಗಾಗಿರ್ಬೋದು ತುಂಬಾ ಅದ್ದೂರಿಯಾಗಿ ಬ್ಲೌಸಸ್ ಏನೆಲ್ಲ ಮಾಡ್ಕೊಡ್ತಾ ಇದಾರೆ ಅವರು. ಈ ಬ್ಲೌಸ್ ನಾನು ಅವಾಗಲೇ ಉದಾಹರಣೆ ತಗೊಂಡೆ 6000 ಅಂತ ಹೇಳಿದ್ರೆ, ನಿಜವಾಗ್ಲೂ ಇದು ತುಂಬಾನೇ ಬರೀ ಎಂಗೇಜ್ಮೆಂಟ್ ಗೆನೆ ಇವರು ಇಷ್ಟು ತುಂಬಾ ಚೆನ್ನಾಗಿ ಒಂದು ಹ್ಯಾಂಡ್ ವರ್ಕ್ ಅನ್ನ ಮಾಡ್ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಹೊಲ್ದು ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ನೀವು ಊಹೆ ಮಾಡ್ಕೊಬಹುದು ಇನ್ನು ಮ್ಯಾರೇಜ್ಗೆ ಯಾವ ರೀತಿಯಲ್ಲಿ ಹೊಲ್ಕೊಡ್ಬೋದು. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರು ಮುಖ್ಯವಾಗಿ ಗುರಿಯಾಗಿ ಇಟ್ಕೊಂಡಿದ್ದಾರೆ. ಮತ್ತೆ ನೀವ್ಯಾಕೆ ತಡ ಮಾಡ್ತೀರಾ? ಡೋಂಟ್ ಮಿಸ್ ದಟ್. ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಾರೆ ಅಂತ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ಮ ಒಂದು ಬೋಟಿಕ್ಸ್ ಅನ್ನ ಆಗಿರ್ಬೋದು ಅಥವಾ ಒಂದು ಲಹಂಗಾ ಎಲ್ಲದನ್ನು ಸಹ ಒಂದು ಹೊಲ್ಸ್ಕೊಬಹುದು. ಜಸ್ಟ್ ಕಾಲ್ ದೆಮ್ ಅಂಡ್ ಕನ್ಫರ್ಮ್ ಯುವರ್ ಆರ್ಡರ್. ನೋಡ್ತಿದ್ರಲ್ಲ, ಅಲ್ಲಿ ಕಾಣಿಸ್ತಂತ ಅಷ್ಟು ಮೆಟೀರಿಯಲ್ ಸಹ ಇಲ್ಲಿ ಒಂದು ಪ್ರಿಪೇರ್ ಆಗಿರುವಂತದ್ದೇ. ಅವರೇ ಒಂದು ಹ್ಯಾಂಡಲ್ ಮಾಡಿರ್ಬೋದು ಅಥವಾ ಒಂದು ಮಿಷಿನ್ ವರ್ಕ್ ಆಗಿರ್ಬೋದು. ಎಲ್ಲ ತರ ಒಂದು ಬ್ಲೌಸ್ ಅನ್ನು ಸಹ ಅಲ್ಲಿ ಅವರು ಹಾಕಿದ್ದಾರೆ. ಯಾವ ತರ ಒಂದು ಬ್ಲೌಸಸ್ ಎಲ್ಲ ಡಿಸೈನ್ ಅಲ್ಲಿ ಒಂದು ಹೊಲ್ದಿದ್ದಾರೆ ಅಂತ. ಅದ್ರ ಕೆಳಗಡೆ ಎಲ್ಲ ಮೆಟೀರಿಯಲ್ಸ್ ಇದೆ. ನಿಮ್ಗೆ ಇಷ್ಟ ಆಗುವಂತ ಡ್ರೆಸ್ ಕಲರ್ ಅಲ್ಲಿ ಆಗಿರ್ಬೋದು, ಎಲ್ಲ ಒಂದು ಮೆಟೀರಿಯಲ್ ಆಗಿರ್ಬೋದು.
ನಿಮ್ಗೆ ಇಷ್ಟ ಬಂದಿರೋ ತರ ಲೆಹೆಂಗಾ ಅಥವಾ ಗೌನ್ ಅಥವಾ ಇನ್ನ ಯಾವ್ದಾದ್ರು ಒಂದು ಫ್ರಾಕ್ ಆಗಿರ್ಬೋದು, ಚಿಕ್ಕ ಮಕ್ಳಿಗೆ ಎಲ್ಲ ತರ ಒಂದು ಪ್ಯಾಟರ್ನ್ ಅಲ್ಲಿ ಹೊಲ್ಸ್ಕೊಬಹುದು ಅಂತಾನೆ ಹೇಳ್ತಾ ಇದೀವಿ. ಮತ್ತೆ ಅವರು ಸಹ ಹೇಳಿದ್ದಾರೆ ಆಲ್ರೆಡಿ. ಮೇಡಮ್, ಇಲ್ಲಿನ ಒಂದು ಬೋಟಿಕ್ ಅಲ್ಲಿ ನೀವು ಇಲ್ಲೇ ಬಂದು ಏನಕ್ಕೆ ಬಟ್ಟೆಗಳನ್ನ ಹಾಕ್ತಾ ಇದ್ದೀರಾ, ಮತ್ತೆ ಇಲ್ಲಿನ ಸ್ಪೆಷಾಲಿಟಿ ಏನು, ಇಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ ನಿಮ್ಗೆ ಸಿಗ್ತಾ ಇದೆಯಾ? ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಸ್ಟಿಚ್ ಮಾಡ್ಕೊಡ್ತಾರೆ. ನಾವು ಅದು ಚಿಕ್ಕಬಳ್ಳಾಪುರದಿಂದ ಬಂದಿದೀವಿ ಹೊಲಿಸೋದಕ್ಕೆ. ತುಂಬಾನೇ ಚೆನ್ನಾಗಿದೆ, ತುಂಬಾ ದಿನದಿಂದ ಹೊಲಿಸ್ತಾ ಇದೀವಿ. ಒಳ್ಳೆ ಡಿಸೈನ್ಸ್ ಎಲ್ಲ ಕೊಡ್ತಾರೆ, ಒಳ್ಳೆ ಕಡಿಮೆ ರೇಟ್ ಅಲ್ಲೂ ಇದ್ ಮಾಡ್ತಾರೆ. ಅಂದ್ರೆ ನಿಮ್ಗೆ ಕೇಳಿದ ಡಿಸೈನ್, ಕೇಳಿದ ಪ್ಯಾಟರ್ನ್ ಅಲ್ಲೇ ಎಲ್ಲ ಸ್ಟಿಚ್ ಮಾಡ್ಕೊಡ್ತಾರಾ? ತುಂಬಾ ಚೆನ್ನಾಗಿ ನಾವ್ ಯಾವ ಡಿಸೈನ್ ಹೇಳಿದ್ರೆ ಪರ್ಫೆಕ್ಟ್ ಆಗಿ ಅದೇ ಡಿಸೈನ್ ಅಲ್ಲಿ ಮಾಡ್ಕೊಡ್ತಾರೆ. ಅಂದ್ರೆ ನೀವ್ ಎಲ್ಲಿಂದ ಬಂದಿದ್ದೀರಾ ಅಂತ ಹೇಳಿದ್ರೆ? ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಬಂದು ಫ್ರೆಂಡ್ ಒಬ್ರು ಇಲ್ಲಿ ಹೊಲಿಸ್ತಾ ಇದ್ರು, ಅವ್ರು ಹೇಳಿದಕ್ಕೆ ನಾವು ಬಂದು ಇಲ್ಲಿ ಅವ್ರು ರೆಫರ್ ಮಾಡಿದ್ರು ಬಂದ್ವಿ. ತುಂಬಾ ದಿನದಿಂದ ಆಲ್ಮೋಸ್ಟ್ 1 year ಇಂದ ಹೊಲಿಸ್ತಾ ಇದ್ವಿ. ತುಂಬಾ ಚೆನ್ನಾಗಿ ಬರ್ತಾರೆ. ಮೇಡಮ್, ನೀವು ಎಷ್ಟು ವರ್ಷಗಳಿಂದ ಈ ಒಂದು ಶಾಪ್ ಬರ್ತಾ ಇದ್ದೀರಾ? ಮತ್ತೆ ನಿಮ್ಗೆ ಇಲ್ಲಿ ನೀವು ಇಲ್ಲೇ ಏನಕ್ಕೆ ಬಂದು ಡ್ರೆಸ್ಸಸ್ ನೆಲ್ಲ ಹೊಲಿಸ್ತಾ ಇದ್ದೀರಾ? ಮತ್ತೆ ಈ ಬ್ಲೌಸ್ ಎಲ್ಲ ಹೊಲಿಸೋದು ನಿಮ್ಗೆಲ್ಲ ಇಷ್ಟ ಆಗಿದೆಯಾ ಇಲ್ಲಿ ಹೊಲಿಸೋದ್ರಿಂದ? ಇಷ್ಟ ಆಗಿದೆ. 7 ವರ್ಷದಿಂದ ನಾವು ಇಲ್ಲೇ ಹೊಲಿಸ್ತಾ ಇರೋದು. ಹೇಳಿದ ಟೈಮ್ ಕೊಡ್ತಾರೆ, ನಮ್ಗೆ ಹೇಳಿದ ತರ ಮಾಡ್ಕೊಡ್ತಾರೆ. ಹೇಳಿದ ಟೈಮ್ಗೆ ಚೆನ್ನಾಗಿ ಇದಾಗಿದೆ, ನಮ್ಗೆ ಇಷ್ಟ ಆಯ್ತು. ಅದಕ್ಕೆ 7-8 ವರ್ಷದಿಂದ ಇದೇ ಅಂಗಡಿಯಲ್ಲಿ ಹೊಲಿಸ್ತಾ ಇದ್ದೀವಿ. ಅಂದ್ರೆ ನಿಮ್ಗೆ ಎಲ್ಲಾ ಒಂದು ಪ್ರೈಸ್ ಕಡಿಮೆ ಬೆಲೆನಲ್ಲಿ ಹೊಲ್ಕೊಡ್ತಿದಾರಾ? ಹೌದು, ದೇವನಹಳ್ಳಿ ಎಲ್ಲ ಇವಾಗಿರೋ ರೇಟ್ಗಳಲ್ಲಿ ಹೋಲ್ಸ್ಕೊಂಡ್ರೆ ಈ ಅಂಗಡಿ ಪರವಾಗಿಲ್ಲ. ನಮ್ಗೆ ನಮ್ ರೀಸನಬಲ್ ರೇಟ್ಗೆ ಹೊಲ್ಕೊಡ್ತಾರೆ. ಅಂದ್ರೆ ನಿಮ್ಗೆ ಯಾವ್ದೇ ಒಂದು ಪ್ರೋಗ್ರಾಮ್ಸ್ ಆಗಿರ್ಬೋದು, ಯಾವ್ದೇ ಒಂದು ಇವೆಂಟ್ಸ್ ತಕ್ಕಾಗೆ ಹೊಲ್ಕೊಡ್ತಿದಾರಾ? ಹೌದು, ಹೊಲ್ಕೊಡ್ತಾರೆ. ನಮ್ಗೆ ಏನ್ ಡಿಸೈನ್ ಬೇಕು ಅಂತ ನಾವ್ ಹೇಳಿದ್ರೆ, ಪ್ರಿಂಟ್ ಎಷ್ಟು, ಇವಾಗ ಎಷ್ಟೋ ಆಪ್ಸ್ ಇರುತ್ತಲ್ಲ, ಆಪ್ಸ್ ಅಲ್ಲಿ ಇರೋವೆಲ್ಲ ಹೇಳಿದ್ರೆ ಅದೇ ಇದು ಡಿಸೈನ್ ಹೊಲ್ಕೊಡ್ತಾರೆ. ಮೇಡಮ್, ನೀವು ಇಲ್ಲಿ ಬರೋದಕ್ಕೆ ಏನ್ ಕಾರಣ ಮೇಡಮ್? ಇಲ್ಲೇ ಬಂದು ಸ್ಟಿಚಸ್ ಎಲ್ಲ ಹಾಕ್ಸೋದಕ್ಕೆ ಏನ್ ರೀಸನ್? ಮಕ್ಕಳಿಗೆ ನಾವು ಯಾವ ತರ ಡಿಸೈನ್ ಹೇಳಿದ್ರೆ ಆ ಡಿಸೈನ್ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಒಂದು ಬ್ಲೌಸಸ್ ಆಗಿರ್ಬೋದು ಎಲ್ಲ ಇಲ್ಲೇ ಹೊಲಿಸ್ತಾ ಇದೀವಿ. ಮೇಡಮ್, ಎಷ್ಟು ವರ್ಷಗಳಿಂದ ಹೊಲಿಸ್ತಾ ಇದೀರಾ ಮೇಡಮ್? ನಾವು 2 ವರ್ಷದಿಂದ ಹೊಲಿಸ್ತಾ ಇದ್ದೀವಿ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲೇ ಕೊಡ್ತಿದಾರಾ? ಪರವಾಗಿಲ್ಲ. ಬೇರೆ ಒಂದು ಬೋಟಿಕ್ಸ್ ಹೋಲಿಕೆ ಮಾಡ್ಕೊಂಡ್ರೆ ಇಲ್ಲಿ ಪರವಾಗಿಲ್ಲ. ಓಕೆ ಮೇಡಮ್, ತುಂಬಾ ಥ್ಯಾಂಕ್ ಯು ಮೇಡಮ್. ನಮ್ಮ ಕಸ್ಟಮರ್ಸ್ಗೆ ಇನ್ನೇನಾದ್ರು ಹೇಳ್ಬೇಕಾ ನೀವು? ಕಸ್ಟಮರ್ಸ್ಗಳಿಗೆ ತುಂಬಾ ಧನ್ಯವಾದಗಳು. ಆನ್ಲೈನ್ ಅಲ್ಲಿ ಕೊಟ್ರೆ ಖಂಡಿತ ಮಾಡ್ಕೊಡ್ತೀವಿ. ಅಂದ್ರೆ ಯಾವ್ದೇ ತರ ಒಂದು ಪ್ಯಾಟರ್ನ್ ಈ ತರ ಒಂದು ಫೋನ್ ಅಲ್ಲಿ ಅವ್ರ ಫೋಟೋ ಕಳ್ಸಿದ್ರು ಸಹ ಆ ಪ್ಯಾಟರ್ನ್ ಡಿಸೈನ್ ಅಲ್ಲಿ ಅವ್ರ ಅಳತೆ ಕೂಡ ನೀವು ಫೋಟೋ ಕಳಿಸಿದ್ರೆ ಅವ್ರ ಅಳತೆ ಕೂಡ ನಾವು ರೆಡಿ ಮಾಡ್ಕೊಡ್ತೀವಿ. ಓಕೆ ಮೇಡಮ್, ತುಂಬಾ ಥ್ಯಾಂಕ್ ಯು ಮೇಡಮ್.